ಅಣ್ಣ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಬಂಧುಗಳು ಬಹಳ ಮಧ್ಯಮ ವರ್ಗದವರು, ಬಹಳ ಬಡವರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಅವರು ವಾಸ ಮಾಡತಕ್ಕಂಥ ಪ್ರದೇಶ ತೀರಾ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಆ ಸಮಾಜವನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಅಂದ್ರೆ ಮೂಲಭೂತ ಸೌಕರ್ಯಗಳು ನಾವು ಒದಗಿಸಿದ್ರೆ ಅವ್ರಿಗೂ ಒಂದು ಕಾಯಕಲ್ಪ ಸಿಕ್ಕಂಗಾಗ್ತದೆ. ದಯಮಾಡಿ ಈ ವರ್ಷ 15 ಕೋಟಿ ವಿಶೇಷ ಅನುದಾನವನ್ನ ಈ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು 3 ರಿಂದ 4 ಕಾನ್ಸ್ಟಿಟ್ಯೂನ್ಸಿಗೆ 15 ಕೋಟಿ ಅನುದಾನ ಕೊಟ್ಟಿರಬಹುದು ಜಮೀರಣ್ಣ. ಆ 3 ರಿಂದ 4 ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಕ್ಷೇತ್ರನ ಒಂದು ಇದನ್ನ ನಾನು ಅಭಿಮಾನದಿಂದ ಜಮೀರಣ್ಣನಿಗೆ ಹೇಳ್ಬೇಕಾಗ್ತದೆ. ಇವತ್ತು ಅಂಬೇಡ್ಕರ್ ನಗರ ಸ್ಲಮ್ ಅನ್ನ ನೋಡಿ, ಮತ್ತೆ ನಮ್ಮ ಸಾದಿಮಾಲ್ ಜಾಗವನ್ನು ನೋಡಿ ಅನ್ಲಿಮಿಟೆಡ್ ಅನುದಾನ ಇದು ಎಷ್ಟು ಈ ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತೆ ನಮ್ಮ ಸುತ್ತಮುತ್ತಲ ತಾಲೂಕಿನಲ್ಲಿ ಯಾವ ತಾಲೂಕಲ್ಲೂ ಇರಬಾರದು ಸಾದಿಮಾಲು. ಅಷ್ಟು ಮಟ್ಟಕ್ಕೆ ನಾನು ದೊಡ್ಡದಾಗಿ ಸಾದಿಮಾಲ್ ಕಟ್ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಸಹ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ, ಇವತ್ತು ಮಳೆ ಬರದೇ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಗುದ್ಲಿ ಪೂಜೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ನಾನು ಶಂಕುಸ್ಥಾಪನೆ ಉದ್ಘಾಟನೆಗೆ ಜಮೀರನ್ನು ಕರ್ಕೊಂಡ್ ಬರ್ತೀನಿ, ಅವತ್ತು ಮಾತಾಡ್ತೀನಿ. ಇವತ್ತು ನಿಜವಾದ ಜನನಾಯಕರು ಸುಮ್ಮನೆ ವೇದಿಕೆಯಲ್ಲಿ ಭಾಷಣ ಮಾಡೋರು ಅಷ್ಟೇ ಜನನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲ ನೋಡಿದೀರಾ ಜಮೀರಣ್ಣ ಎಷ್ಟು ಅಭಿಮಾನದಿಂದ ನೀವೆಲ್ಲ ಪ್ರೀತಿಸಿದ್ರ, ಹರಿಸಿದ್ರ ಅಂತ ನನಗೂ ಸಹ ಸಂತೋಷ ಆಗಿದೆ. ಜಮೀರಣ್ಣ ಇವತ್ತು ನನಗೆ ಸಮಯ ಕೊಟ್ಟು ನನ್ನ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನ, ನೋವನ್ನ ಕೇಳಲಿಕ್ಕೆ ಬಂದು ಇವತ್ತು ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಕ್ಕೆ ನಾನು ಜಮೀರಣ್ಣನಿಗೆ ತುಂಬ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ಸಲ್ಲಿಸಿ ನಾನು ಯಾವತ್ತೂ ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು, ನನ್ನ ಗುರುಗಳಾದಂತ ರವಿಯಣ್ಣವ್ರು ಬಂದವರು, ನಾನು ಯಾರೂ ಸಹ ಸ್ವಾಗತ ಮಾಡಕ್ ಹೋಗ್ಲಿಲ್ಲ, ಮಳೆ ಬಂದ್ಬಿಡ್ತದೆ ಅನ್ನೋ ಭಯದಿಂದ. ಈ ಕಾರ್ಯಕ್ರಮಕ್ಕೆ ಜಮೀರಣ್ಣನ ಅಭೂತಪೂರ್ವಕವಾಗಿ ಸ್ವಾಗತ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಹಕರಿಸಿದಂತ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸಾರ್ವಜನಿಕರು, ಕಾರ್ಯಕರ್ತರು ಎಲ್ಲ ಸಹಕಾರ ಕೊಟ್ಟಿದ್ದೀರಾ. ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾರ ಹೆಸರು ನಾನು ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಮತ್ತೆ ಮಾಧ್ಯಮದವರು ಸಹ ಬೆಳಗ್ಗೆ ಜಮೀರಣ್ಣ ಬಂದಾಗಿಂದ ಇದ್ದು ಇಲ್ಲಿವರೆಗೂ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡತಕ್ಕಂತ ಕೆಲಸ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಸಮರ್ಪಿಸಿ, ಈಗ ನಮ್ಮ ನಾಯಕರಾದಂತ, ನನ್ನ ಗುರುಗಳಾದಂತ ರವಿ ಅಣ್ಣವರು ಕಾರ್ಯಕ್ರಮದ ಬಗ್ಗೆ 2 ನಿಮಿಷ ಮಾತನಾಡ್ತೇನೆ. ಅಣ್ಣ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಬಂಧುಗಳು ಬಹಳ ಮಧ್ಯಮ ವರ್ಗದವರು, ಬಹಳ ಬಡವರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಅವರು ವಾಸ ಮಾಡತಕ್ಕಂಥ ಪ್ರದೇಶ ತೀರಾ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಆ ಸಮಾಜವನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಅಂದ್ರೆ ಮೂಲಭೂತ ಸೌಕರ್ಯಗಳು ನಾವು ಒದಗಿಸಿದ್ರೆ ಅವ್ರಿಗೂ ಒಂದು ಕಾಯಕಲ್ಪ ಸಿಕ್ಕಂಗಾಗ್ತದೆ. ದಯಮಾಡಿ ಈ ವರ್ಷ 15 ಕೋಟಿ ವಿಶೇಷ ಅನುದಾನವನ್ನ ಈ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು 3 ರಿಂದ 4 ಕಾನ್ಸ್ಟಿಟ್ಯೂನ್ಸಿಗೆ 15 ಕೋಟಿ ಅನುದಾನ ಕೊಟ್ಟಿರಬಹುದು ಜಮೀರಣ್ಣ. ಆ 3 ರಿಂದ 4 ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಕ್ಷೇತ್ರನ ಒಂದು ಇದನ್ನ ನಾನು ಅಭಿಮಾನದಿಂದ ಜಮೀರಣ್ಣನಿಗೆ ಹೇಳ್ಬೇಕಾಗ್ತದೆ. ಇವತ್ತು ಅಂಬೇಡ್ಕರ್ ನಗರ ಸ್ಲಮ್ ಅನ್ನ ನೋಡಿ, ಮತ್ತೆ ನಮ್ಮ ಸಾದಿಮಾಲ್ ಜಾಗವನ್ನು ನೋಡಿ ಅನ್ಲಿಮಿಟೆಡ್ ಅನುದಾನ ಇದು ಎಷ್ಟು ಈ ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತೆ ನಮ್ಮ ಸುತ್ತಮುತ್ತಲ ತಾಲೂಕಿನಲ್ಲಿ ಯಾವ ತಾಲೂಕಲ್ಲೂ ಇರಬಾರದು ಸಾದಿಮಾಲು. ಅಷ್ಟು ಮಟ್ಟಕ್ಕೆ ನಾನು ದೊಡ್ಡದಾಗಿ ಸಾದಿಮಾಲ್ ಕಟ್ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಸಹ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ, ಇವತ್ತು ಮಳೆ ಬರದೇ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಗುದ್ಲಿ ಪೂಜೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ನಾನು ಶಂಕುಸ್ಥಾಪನೆ ಉದ್ಘಾಟನೆಗೆ ಜಮೀರನ್ನು ಕರ್ಕೊಂಡ್ ಬರ್ತೀನಿ, ಅವತ್ತು ಮಾತಾಡ್ತೀನಿ. ಇವತ್ತು ನಿಜವಾದ ಜನನಾಯಕರು ಸುಮ್ಮನೆ ವೇದಿಕೆಯಲ್ಲಿ ಭಾಷಣ ಮಾಡೋರು ಅಷ್ಟೇ ಜನನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲ ನೋಡಿದೀರಾ ಜಮೀರಣ್ಣ ಎಷ್ಟು ಅಭಿಮಾನದಿಂದ ನೀವೆಲ್ಲ ಪ್ರೀತಿಸಿದ್ರ, ಹರಿಸಿದ್ರ ಅಂತ ನನಗೂ ಸಹ ಸಂತೋಷ ಆಗಿದೆ. ಜಮೀರಣ್ಣ ಇವತ್ತು ನನಗೆ ಸಮಯ ಕೊಟ್ಟು ನನ್ನ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನ, ನೋವನ್ನ ಕೇಳಲಿಕ್ಕೆ ಬಂದು ಇವತ್ತು ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಕ್ಕೆ ನಾನು ಜಮೀರಣ್ಣನಿಗೆ ತುಂಬ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ಸಲ್ಲಿಸಿ ನಾನು ಯಾವತ್ತೂ ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು, ನನ್ನ ಗುರುಗಳಾದಂತ ರವಿಯಣ್ಣವ್ರು ಬಂದವರು, ನಾನು ಯಾರೂ ಸಹ ಸ್ವಾಗತ ಮಾಡಕ್ ಹೋಗ್ಲಿಲ್ಲ, ಮಳೆ ಬಂದ್ಬಿಡ್ತದೆ ಅನ್ನೋ ಭಯದಿಂದ. ಈ ಕಾರ್ಯಕ್ರಮಕ್ಕೆ ಜಮೀರಣ್ಣನ ಅಭೂತಪೂರ್ವಕವಾಗಿ ಸ್ವಾಗತ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಹಕರಿಸಿದಂತ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸಾರ್ವಜನಿಕರು, ಕಾರ್ಯಕರ್ತರು
ಎಲ್ಲ ಸಹಕಾರ ಕೊಟ್ಟಿದ್ದೀರಾ, ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾರ ಹೆಸರು ನಾನು ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಮತ್ತೆ ಮಾಧ್ಯಮದವರು ಸಹ ಬೆಳಗ್ಗೆ ಜಮೀರಣ್ಣ ಬಂದಾಗಿಂದ ಇದ್ದು ಇಲ್ಲಿವರೆಗೂ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡತಕ್ಕಂತ ಕೆಲಸ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಸಮರ್ಪಿಸಿ ಈಗ ನಮ್ಮ ನಾಯಕರಾದಂತ ನನ್ನ ಗುರುಗಳಾದಂತ ರವಿ ಅಣ್ಣವರು ಕಾರ್ಯಕ್ರಮದ ಬಗ್ಗೆ 2 ನಿಮಿಷ ಮಾತನಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.